ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಕರ್ನಾಟಕದ ರಾಜಕೀಯದ ಚದುರಂಗದಾಟದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸ್ತಾ ಇದ್ದಾರೆ. ಆ ಸ್ಥಾನಕ್ಕೆ ಹೊಸದಾಗಿ ಆಯ್ಕೆಯಾಗುವಂತಹ ಪ್ರಕ್ರಿಯೆಗಳು ಇನ್ನು ಶುರುವಾಗುವಂಥದ್ದಿದೆ. ಈಗಾಗಲೇ ರಾಜೀನಾಮೆ ಆಗಿದೆ. ರಾಜೀನಾಮೆಯ ಅಧಿಕೃತ ಅಂಗೀಕಾರದ ಪ್ರಕ್ರಿಯೆಗಳು ಬಾಕಿ ಉಳಿದಿದ್ದಾವೆ. ಅದಾದ ನಂತರ ನಡೆಯುವಂಥದ್ದು ಹೊಸ ಮುಖ್ಯಮಂತ್ರಿಯ ಆಯ್ಕೆಯ ಪ್ರಕ್ರಿಯೆ. ಇದೆಲ್ಲದರ ಬಗೆಗಿನ ಸಂಪೂರ್ಣವಾದಂತಹ ವಿವರವನ್ನು ನಿಮಗೆ ಇವತ್ತಿನ ಚದುರಂಗದಲ್ಲಿ ನೀಡ್ತಾ ಹೋಗ್ತೀನಿ. ಹೀಗೆಲ್ಲ ಇವತ್ತಿನ ರಾಜಕೀಯದ ಚದುರಂಗದಾಟ ನಡೆದಿದೆ ಅನ್ನೋದು ನಿಮಗೆ ವಿವರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ, ಡಿಕೆಶಿ ಸೇರಿ ಆಪ್ತರ ಜೊತೆಗೆ ತೆರಳಿ ರಿಸೈನ್. ರಾಜೀನಾಮೆಗೆ ಹೈಕಮಾಂಡ್ ಒತ್ತಡ ಹೇರಿಲ್ಲ, ರಾಜ್ಯಸಭೆಗೆ ಹೋಗೋದಿಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೇನೆ, ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಡಿಕೆಶಿ ಮುಖ್ಯಮಂತ್ರಿ ಕನಸು ನನಸು, ಕೆಲ ಹೊತ್ತಲೇ ನೊಣವಿನಕೆರೆಗೆ ಭೇಟಿ, ಪದಗ್ರಹಣದ ಮುಹೂರ್ತಕ್ಕೆ ಅಜ್ಜಯ್ಯನ ಮೊರೆ. ಸಿದ್ದರಾಮಯ್ಯನವರು ಬೆಳಗ್ಗೆ ತನ್ನ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟವನ್ನು ನಡೆಸಿದರು. ಮಧ್ಯಾಹ್ನ ತನ್ನ ಕ್ಷೇತ್ರದ ವರುಣಾ ಕ್ಷೇತ್ರದ ಜನರಿಗೆ ಒಂದು ದರ್ಶನವನ್ನು ಕೊಟ್ಟರು. ಅವರು ಬಂದು ಅವರ ಭೇಟಿಯಾಗಿ ಜನತಾ ದರ್ಶನದ ರೀತಿಯಲ್ಲಿ ತನ್ನ ಕ್ಷೇತ್ರದ ಜನರ ಜೊತೆಗಿನ ಒಂದು ಜನತಾ ದರ್ಶನ ನಡೀತು. ಅಲ್ಲಿಂದ ನೇರವಾಗಿ ಲೋಕಭವನಕ್ಕೆ ಹೋದ್ರು. ರಾಜ್ಯಪಾಲರು ಇರಲಿಲ್ಲ. ಅವರ ಕಾರ್ಯದರ್ಶಿ ಅವರಿಗೆ ತನ್ನ ರಾಜೀನಾಮೆಯ ಪತ್ರವನ್ನ ಹಸ್ತಾಂತರಿಸಿ ಬಂದಿದ್ದಾರೆ. ಇದುವೇ ಇವತ್ತಿನ ಚದುರಂಗದ ವಿಶೇಷ. ಸಿದ್ದರಾಮಯ್ಯ ನಿರ್ಗಮನ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಸಿದ್ದರಾಮಯ್ಯನವರು ಅಧಿಕಾರದ ರಾಜಕಾರಣದಿಂದ ಹೊರ ನಡೆದಿದ್ದಾರೆ. ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರುವಂತಹ ಮಾತು, ಹೇಳಿರುವಂತಹ ಮಾತು, ನಾನು ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೀನಿ ಅಂತಕೊಂಡು ಈ ಹಿಂದಿನ ಕೂಡ ಹೇಳ್ಕೊಂಡು ಬಂದಿದ್ದೆ. ಅದೇ ಪ್ರಕಾರವಾಗಿ ಹೈಕಮಾಂಡ್ ಈಗ ಹೇಳಿದೆ. ಸ್ವಯಂ ಪ್ರೇರಿತವಾಗಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ವಿದಾಯದ ಭಾಷಣದ ಬಳಿಕ ದೆಹಲಿಗೆ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಈಗಾಗಲೇ ವಿದಾಯದ ಭಾಷಣವನ್ನು ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಬಹಳ ವಿವರವಾಗಿ ಮಾತಾಡಿದರು ಸಿದ್ದರಾಮಯ್ಯನವರು. ತನಗೆ ಒದಗಿ ಬಂದಂತಹ ಅವಕಾಶ, ತಾನು ಯಾವ ಸ್ವರೂಪದ ರಾಜಕಾರಣವನ್ನು ಮಾಡಿದ್ದೀನಿ ಅನ್ನೋದನ್ನ ವಿವರಿಸಿದ್ರು. ಕರ್ನಾಟಕದ ಜನರಿಗೆ ಮತ್ತೊಮ್ಮೆ ನೆನಪು ಮಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ಹೇಳೋದಕ್ಕಾಗಿ ಈಗ ದೆಹಲಿಗೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಸಿಎಲ್ಪಿ ಹಾಗೂ ಹೈಕಮಾಂಡ್ ಆಯ್ಕೆಯಂತೆ ಹೊಸ ಸಿಎಂ ಘೋಷಣೆ ಆಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವಂತಹ ರೀತಿಯನ್ನು ವಿವರಿಸಿದ್ರು. ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯನ್ನು ಹೇಗೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ವಿವರಿಸಿದ್ರು. ನಮ್ಮದು ಸರ್ಪ್ಲಸ್ ಬಜೆಟ್ ಆಗಿ ಉಳಿಯದೇ ಇರೋದಕ್ಕೆ ಏನು ಕಾರಣ ಆಯಿತು ಅನ್ನೋದಕ್ಕೆ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ತಮ್ಮ ಸ್ಥಾನದ ರಾಜೀನಾಮೆಯನ್ನು ಪಕ್ಷದ ಹೈಕಮಾಂಡ್ ಹೇಳಿದ ರೀತಿಯಲ್ಲಿನೇ ಇವತ್ತು ಕೊಟ್ಟಿದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮ ಸ್ಥಾನವನ್ನು ತೆರವು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ. 20 ವರ್ಷಗಳ ಕಾಲ ಕಾಂಗ್ರೆಸ್ನ ಅಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಈ 20 ವರ್ಷಗಳ ಅವಧಿಯಲ್ಲಿ 17 ವರ್ಷಗಳ ಕಾಲ ಕಾಂಗ್ರೆಸ್ನ ವಿವಿಧ ಹುದ್ದೆಗಳಲ್ಲಿ, ಅದು ಪ್ರತಿಪಕ್ಷ ನಾಯಕ, ಅದು ಮುಖ್ಯಮಂತ್ರಿ, ಪ್ರತಿಪಕ್ಷ ನಾಯಕ, ಮತ್ತೊಮ್ಮೆ ಮುಖ್ಯಮಂತ್ರಿ, ಹೀಗೆ ಸತತ 17 ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿ ಹಿಡಿದು ಮುನ್ನಡೆಸಿದಂಥವರು ಸಿದ್ದರಾಮಯ್ಯನವರು. ಈಗ ತನ್ನ ಅಧಿಕಾರದಿಂದ ಅವರು ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ತಾನು ನಡೆದು ಬಂದಂತಹ ಹಾದಿಯ ಬಗ್ಗೆ ಅವರು ನುಡಿದಿದ್ದಾರೆ. ನಡೆದಿದ್ದನ್ನು ನುಡಿದ ವಿದಾಯ ರಾಮಯ್ಯ. ಇವತ್ತು ಅವರು ವಿದಾಯವನ್ನ ಹೇಳಿರುವಂತಹ ಸಿದ್ದರಾಮಯ್ಯ ಅವರು ವಿದಾಯ ರಾಮಯ್ಯ ಆಗಿದ್ದಾರೆ. ರಾಜೀನಾಮೆ ಸ್ವಯಂ ಪ್ರೇರಿತ ನಿರ್ಧಾರ, ಇದು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತು. ತನ್ನ ರಾಜೀನಾಮೆ ಸ್ವಯಂ ಪ್ರೇರಿತ ನಿರ್ಧಾರ ಅಂತ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಸಿಎಲ್ಪಿ ಹೈಕಮಾಂಡ್ ಆಯ್ಕೆಯಂತೆ ಮುಂದಿನ ಮುಖ್ಯಮಂತ್ರಿ ಸಿಎಲ್ಪಿಯಲ್ಲಿ ನಿರ್ಧಾರ ಆಗತ್ತೆ, ಹೈಕಮಾಂಡ್ ಹೇಳಿದಂತೆ ಆಗತ್ತೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಕೇವಲ ಸಿಎಲ್ಪಿ ಅಲ್ಲ, ಹೈಕಮಾಂಡ್ ಹೇಳಿದಂತೆ ಆಗುತ್ತೆ. ರಾಜ್ಯಸಭೆಯ ಆಫರ್ ಅನ್ನು ನಾನು ತಿರಸ್ಕರಿಸಿದ್ದೇನೆ.
ನನಗೆ ರಾಜ್ಯಸಭೆಗೆ ಹೋಗಿ ಅಂತ ಕೇಳಲಾಯಿತು. ಆದರೆ ರಾಜ್ಯಸಭೆಯ ಆಫರನ್ನು ನಾನು ಅತ್ಯಂತ ವಿನಯದಿಂದ ಅದನ್ನು ತಿರಸ್ಕರಿಸಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಅವಕಾಶ ಕೊಟ್ಟ ಹೈಕಮಾಂಡ್ಗೆ ಕೃತಜ್ಞತೆಯನ್ನು ಅವರು ಸಲ್ಲಿಸಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಅವಕಾಶ ಕೊಟ್ಟಂತಹ ಹೈಕಮಾಂಡ್ಗೆ ಧನ್ಯವಾದ, ಸಹಕಾರ ಕೊಟ್ಟ ಸಹೋದ್ಯೋಗಿಗಳಿಗೂ ಕೂಡ ಧನ್ಯವಾದ, ತನ್ನ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದರು. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ತನಗೆ ಅಭಿಮಾನಿ ದೇವರುಗಳು ಇದ್ದ ರೀತಿಯಲ್ಲಿ, ಮತದಾರ ಪ್ರಭುಗಳಿದ್ದ ರೀತಿಯಲ್ಲಿ, ಅಧಿಕಾರ ಹಣ ಆಸ್ತಿ ಹಿಂದೆ ಹೋದವನು ನಾನಲ್ಲ, ಅಧಿಕಾರ ಆಸ್ತಿ ಅಥವಾ ಹಣದ ಹಿಂದೆ ಹೋದಂಥವನು ನಾನಲ್ಲ, ನಾನು ಪ್ರತಿಪಕ್ಷಗಳಿಂದ ನನ್ನ ವಿರುದ್ಧ ಅಪಪ್ರಚಾರ ಮಾಡುವಂತಹ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಬಂತು ಅನ್ನುವುದನ್ನು ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ರಾಜ್ಯದಲ್ಲೇ ಇರ್ತೇನೆ, ಕೋಮುವಾದಿಗಳ ವಿರುದ್ಧ ನನ್ನ ಹೋರಾಟ ಇದ್ದೇ ಇರುತ್ತೆ, ಕೋಮು ಶಕ್ತಿಗಳ ವಿರುದ್ಧದ ನನ್ನ ಹೋರಾಟ ಇದ್ದೇ ಇರುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ನನ್ನ ರಾಜ್ಯ ಆಗೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ರಾಜ್ಯ ಆಗೋದಿಲ್ಲ. 2 ಅವಧಿಯ ಭರವಸೆಗಳನ್ನು ನಾನು ಈಡೇರಿಸಿದ್ದೇನೆ. ಮೊದಲ ಅವಧಿಯಲ್ಲಿ 165 ಭರವಸೆ ಕೊಟ್ಟಿದ್ದು, ಅದರಲ್ಲಿ 158 ಪೂರೈಸಿದ್ದೀವಿ. 2ನೇ ಅವಧಿಯಲ್ಲಿ ಸುಮಾರು 660ರಷ್ಟು ಭರವಸೆ ಕೊಟ್ಟಿದ್ವಿ, ಅದರಲ್ಲಿ ಸುಮಾರು 300 ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. ಇನ್ನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ, ಅದನ್ನು ಕೂಡ ಕೊಟ್ಟಿದ್ದೇವೆ. ಗ್ಯಾರಂಟಿಗಳಿಂದ ರಾಜ್ಯದ ತಲಾದಾಯ ಹೆಚ್ಚಿದೆ. ಕರ್ನಾಟಕದ ತಲಾದಾಯ ದೇಶದಲ್ಲೇ ಈಗ ನಂಬರ್ 1 ಪೊಸಿಷನ್ ಇರುವಂಥದ್ದು ಕರ್ನಾಟಕದಲ್ಲಿ ತಲಾದಾಯ. ಹೀಗಾಗಿ ತಲಾದಾಯ ಕರ್ನಾಟಕದಲ್ಲಿ ಹೆಚ್ಚೋದಕ್ಕೆ ಗ್ಯಾರಂಟಿಗಳ ಕೊಡುಗೆಯೂ ಕೂಡ ಕಾರಣ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪ್ರತಿಪಾದನೆ. ವಿತ್ತೀಯ ಕೊರತೆ ಕಾಯ್ದೆಯ ನಿಯಮವನ್ನು ಮೀರಿ ನಾವು ಯಾವತ್ತೂ ಕೂಡ ಸಾಲ ಮಾಡಿಲ್ಲ. ವಿತ್ತೀಯ ಕೊರತೆಯ ನಿಯಮ ಏನಿತ್ತು ಅದರ ಆಧಾರದ ಮೇಲೆಯೇ ನಮ್ಮ ಬಜೆಟನ್ನು ನಾವು ನಿಭಾಯಿಸಿದ್ದೇವೆ. GSDPಯ ಮಿತಿಯ ಒಳಗಡೆನೆ ನಾವು ಸಾಲವನ್ನು ಪಡ್ಕೊಂಡಿದ್ದೀವಿ. ಎಲ್ಲ ಅಂಕಿಅಂಶಗಳು ಕೂಡ ಸಿದ್ದರಾಮಯ್ಯನವರ ನಾಲಿಗೆಯ ತುದಿಯಲ್ಲೇ ಇರುವಂಥದ್ದು. ಹೀಗಾಗಿ ಅವುಗಳನ್ನು ವಿವರಿಸ್ತಾ ಹೋಗಿದ್ದಾರೆ. ಹಳ್ಳಿ ಗಾಡಿನಿಂದ ಬಂದಂತಹ ನಾನು, ಹಳ್ಳಿಯ ಹುಟ್ಟಿ ಬಂದಂತಹ ನಾನು ರಾಜಕೀಯಕ್ಕೆ ಬಂದಿದ್ದು ಒಂದು ಆಕಸ್ಮಿಕ ಘಟನೆಯ ಮೂಲಕ. ಆದರೆ ಅಲ್ಲಿಂದ ನಂತರ ಸುದೀರ್ಘವಾದಂತಹ ರಾಜಕಾರಣವನ್ನು ಮಾಡ್ಕೊಂಡು ಬಂದೆ. ಸಂವಿಧಾನವೇ ನನಗೆ ಧರ್ಮ, ಮತದಾರರೇ ನನಗೆ ದೇವರು ಅನ್ನೋದನ್ನು ಸಿದ್ದರಾಮಯ್ಯನವರು ತಮ್ಮ ವಿದಾಯದ ಮಾತುಗಳಲ್ಲೂ ಕೂಡ ಹೇಳಿದ್ದಾರೆ. ಸಂವಿಧಾನವೇ ನನ್ನ ಧರ್ಮ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಇವರುಗಳ ಆದರ್ಶವನ್ನೇ ಇಟ್ಟುಕೊಂಡು ನಾವು ರಾಜಕಾರಣಕ್ಕೆ ಬಂದಂಥವನು ನಾನು. ಹಾಗಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿಯವರ ಆದರ್ಶಗಳ ರೀತಿಯಲ್ಲಿನೇ ಏನು ಎಲ್ಲ ರೀತಿಯಾದಂತಹ ಸಂಪತ್ತುಗಳು ಕೂಡ ಸಮಾನಾಂತರವಾದ ಹಂಚಿಕೆ ಆಗಬೇಕು ಅನ್ನೋಂಥ ವಿಚಾರದಲ್ಲಿ ನಾನು, ಮತ್ತು ಯಾರು ಅವಕಾಶ ವಂಚಿತರಿದ್ದಾರೋ ಅಂಥವ್ರಿಗೆ ಅವಕಾಶಗಳು ಸಿಗಬೇಕು ಅನ್ನೋಂತಹ ಪ್ರತಿಪಾದನೆಯನ್ನು ಮಾಡ್ಕೊಂಡು ಬಂದಂಥವನು ನಾನು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಈಗ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ಹಣದ ಹಿಂದೆ ಓದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ 78, 1978 ಜೀವನ, ಅದು 50 ವರ್ಷ ಆಯ್ತಾ ಬಂದಿದೆ. 28ಕ್ಕೆ 50 ವರ್ಷ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಅಧಿಕಾರ ಕೊಡೋರು ಜನರೇ. ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು, ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತದ ನಂಬ್ಕೊಂಡಿದ್ದೀನಲ್ಲ, ಅದರಲ್ಲಿ ರಾಜಿ ಆಗಿಲ್ಲ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು
ಅಭಿಮಾನಿ ದೇವರು ಅಂತ ಕರೀತಾ ಇದ್ದರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2013ರಿಂದ 2018ರವರೆಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದೇವೆ. ಆ ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಆಮೇಲೆ 2023ರ ಮ್ಯಾನಿಫೆಸ್ಟೋ ಮೂಲಕ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರಾಗಿದ್ದರು, ಮ್ಯಾನಿಫೆಸ್ಟೋ ಕಮಿಟಿ ಅಧ್ಯಕ್ಷರಾಗಿದ್ದರು. ಆಗ ಸುಮಾರು 550ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದು. ಅವುಗಳಲ್ಲಿ ಇಲ್ಲಿವರೆಗೆ ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದು. ಹೀಗೆ ತಾನು ಆಡಳಿತದಲ್ಲಿ ಇದ್ದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಹೇಗೆ ಆಡಳಿತವನ್ನು ನಡೆಸಿದ್ದೇನೆ ಅನ್ನುವಂತಹ ವಿವರವನ್ನು ಕಡೆಗೂ ಕೂಡ ಆ ಲೆಕ್ಕವನ್ನು ಜನರಿಗೆ ಕೊಟ್ಟು ಹೋಗುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಜನರ ಮುಂದೆ ತನ್ನ ರಿಪೋರ್ಟ್ ಕಾರ್ಡನ್ನು ಅವರು ಸಂಕ್ಷಿಪ್ತವಾಗಿ ಆದರೂ ಕೂಡ ಇಟ್ಟಿದ್ದಾರೆ. ನಾನು ಇಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿಯಾಗಿ ನಿರ್ಗಮಿಸುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಕುರ್ಚಿ ಕಚ್ಚಾಟದ ಕ್ಲೈಮ್ಯಾಕ್ಸ್ಗೆ ತೆರೆ ಎಳೆದಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಕುರ್ಚಿ ಕಚ್ಚಾಟದ ಕ್ಲೈಮ್ಯಾಕ್ಸ್ ಸಂಪೂರ್ಣವಾಗಿ ಅಂತ್ಯಗೊಂಡಿದೆ. ಇದರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿನೇ ಇವತ್ತು ರಾಜೀನಾಮೆ ಘೋಷಣೆಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದರು. ನೆನ್ನೆ ಹೇಳಿದರು ಸಚಿವರುಗಳಿಗೆ, ನಾಳೆ ನಾನು ಹೇಳ್ತೀನಿ ನನ್ನ ವಿಚಾರಗಳನ್ನು ಅಂತೇಳಿ. ಅದರ ಪ್ರಕಾರ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅಂತೇಳಿ ಬೆಳಗ್ಗೆರೆ ಶಾಸಕರುಗಳಿಗೆ ಅವರು ಸಚಿವರುಗಳಿಗೆ ಅವರು ವಿವರಿಸಿದರು. ಕೊಟ್ಟ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದರೆ ಬಹಿರಂಗವಾಗಿ ಅವರು ಹೇಳ್ಕೊಂಡು ಬಂದಿದ್ದದ್ದು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತೇಳಿ. ಅದನ್ನು ಒಂದು ವೇಳೆ ಸಿದ್ದರಾಮಯ್ಯನವರು ಪಾಲನೆ ಮಾಡದೇ ಹೋಗಿರ್ತಿದ್ರೆ ಅವರು ಮಾತಿನ ಮೇಲೆ ನಿಲ್ಲದ ನಾಯಕ ಅಂತ ಆಗ್ತಿದ್ರು. ಆದರೆ ನಾನು ಮಾತಿನ ಮೇಲೆ ನಿಲ್ಲುವ ನಾಯಕ ಅಂತೇಳಿ ಸಿದ್ದರಾಮಯ್ಯನವರು ತೋರಿಸ್ಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನು ನಾನು ಉಳಿಸ್ಕೊಂಡಿದ್ದೇನೆ, 3 ವರ್ಷಗಳಲ್ಲಿ ಜನ ಮೆಚ್ಚುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತೇಳಿ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಕೊಂಡು, ಅಫ್ಕೋರ್ಸ್ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಇರುವ ಜನರಿಗೆ ಬಹಳ ಜನರಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಅನ್ನುವಂಥದ್ದು ಸಹಜವಾಗಿಯೇ ಹಳ್ಳಿಗಾಡಿನ ಪ್ರದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ಒಳ್ಳೆಯ ಹಣಕಾಸಿನ ವ್ಯವಸ್ಥೆಯನ್ನು ರೂಪಿಸಿಕೊಡೋದರಲ್ಲಿ ಸಹಕಾರಿಯಾಗಿರುವಂಥದ್ದು. ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ ಅನ್ನುವಂತಹ ವಿಶ್ವಾಸವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಶುಭಾಶಯವನ್ನು ಹೇಳ್ತೇನೆ ಅಂತ ಹೇಳಿ ಇವತ್ತು ಸಚಿವರುಗಳ ಜೊತೆಗಿನ ಸಭೆಯಲ್ಲಿ ಹೇಳಿದ್ದಾರೆ. ಅಂದರೆ ಅದು ಸ್ಪಷ್ಟವಾದಂತಹ ಸೂಚನೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ, ನನ್ನ ಉತ್ತರಾಧಿಕಾರಿ ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಅವರೇ ಇರ್ತಾರೆ. ಹೊಸ ಮುಖ್ಯಮಂತ್ರಿಗೆ ನನ್ನ ಸಹಕಾರ ಇರುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೊಸ ಮುಖ್ಯಮಂತ್ರಿಗೆ ನನ್ನ ಸಹಕಾರ ಇರುತ್ತೆ, ಹೊಸ ಮುಖ್ಯಮಂತ್ರಿಗೆ ನೀವು ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತನ್ನ ಸಂಪುಟದ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯನವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಪಕ್ಷದ ನಿರ್ಧಾರವನ್ನು ಎಲ್ಲರೂ ಕೂಡ ಪಾಲಿಸಬೇಕು. ನಾವೆಲ್ಲರೂ ಕೂಡ ಪಾಲಿಸಬೇಕಾಗಿರುತ್ತದೆ ಪಕ್ಷದ ನಿರ್ಧಾರವನ್ನು ಎಲ್ಲರೂ ಪಾಲಿಸಬೇಕು ಹಾಗೂ ಅದರ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕಾವೇರಿ ನಿವಾಸಕ್ಕೆ ಶಿವಕುಮಾರ್ ಅವರು ಕೂಡ ಬೆಳಗಿನ ಉಪಹಾರಕ್ಕೆ ಅಂತೇಳಿ ಬರ್ತಾರೆ. ಸ್ವಲ್ಪ ತಡವಾಗಿ ಬರ್ತಾರೆ ಅವರು. ಶಿವಕುಮಾರ್ ಅವರು ಬರ್ತಾ ಇದ್ದಂತೆಯೇ ಶಿವಕುಮಾರ್ ಅವರ ಹೆಸರು ಹೇಳ್ತಾ ಇದ್ದಂತೆಯೇ ಸಿದ್ದರಾಮಯ್ಯನವರ ಕಾಲಿಗೆ ಅವರು ನಮಸ್ಕರಿಸ್ತಾರೆ, ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಹಾಗೆ ಯಾಕಂದರೆ ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಆಲಿಂಗಿಸಿಕೊಂಡಿದ್ದಾರೆ. ತನ್ನ ಕಾಲಿಗೆ ಬಿದ್ದಂತಹ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರು ಕೂಡ ಆಲಿಂಗಿಸಿಕೊಂಡಿದ್ದಾರೆ. ಆ ಮೂಲಕ ನಾವು ಜೊತೆಯಾಗಿ ಹೋಗೋಣ ಅಂತ ಹೇಳುವಂಥ ರೀತಿಯಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅವ್ರನ್ನ ಬಿಗಿದಪ್ಪಿ ಭಾವುಕರಾಗಿ ಶಿವಕುಮಾರ್ ಅವರು ಕಣ್ಣೀರಿಟ್ಟಿದ್ದಾರೆ. ಇವತ್ತು ಕಣ್ಣೀರಿಟ್ಟಿದ್ದಾರೆ. ಸಿಎಂ ಅವ್ರನ್ನ ಬಿಗಿದಪ್ಪಿ
ಶಿವಕುಮಾರ್ ಅವರು ಕೂಡ. ಯಾಕಂದರೆ ಇಬ್ಬರೂ ಕೂಡ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಅವರು ಮುಖ್ಯಮಂತ್ರಿಯಾಗಿ, ಇವರು ಉಪಮುಖ್ಯಮಂತ್ರಿಯಾಗಿ ಕಳೆದ 3 ವರ್ಷಗಳ ಆಡಳಿತವನ್ನು ಸರಿದೂಗಿಸಿಕೊಂಡು ಹೋಗುವಂತಹ ಒಂದು ಬಸ್ಸಿನಲ್ಲಿ 2 ಡ್ರೈವರ್ಗಳ ರೀತಿಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆ ಮೂಲಕವಾಗಿ ಒಂದೇ ಬಸ್ಸನ್ನು ಓಡಿಸ್ಕೊಂಡು ಬಂದಿದ್ದಾರೆ. ಜೊತೆಯಾಗಿ ಇಬ್ಬರು ಡ್ರೈವರ್ ಸೀಟ್ನಲ್ಲಿ ಸಿದ್ದರಾಮಯ್ಯನವರು, ಪಕ್ಕದ ಸೀಟ್ನಲ್ಲಿ ಶಿವಕುಮಾರ್ ಅವರು, ಹಾಗೆ CM ಮತ್ತು DCM ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರಂತೂ ಸಿದ್ದರಾಮಯ್ಯನವರ ಅತಿದೊಡ್ಡ ಅಭಿಮಾನಿಯೂ ಕೂಡ ಹೌದು. ಅವರ ಸಂಪುಟದ ಸಹೋದ್ಯೋಗಿ ಮಾತ್ರ ಅಲ್ಲ, ಅವರ ಸಂಪುಟದ ಒಬ್ಬ ಸದಸ್ಯ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಅತಿದೊಡ್ಡ ಅಭಿಮಾನಿಯೂ ಕೂಡ ಹೌದು ಸಂತೋಷ್ ಲಾಡ್ ಅವರು. ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯನವರನ್ನ ಬಲವಾಗಿ ಸಮರ್ಥಿಸಿಕೊಳ್ತಿದ್ದಂತಹ ನಾಯಕ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಹೊಂದಿದಂಥವರು ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಈ ಒಂದು ರಾಜೀನಾಮೆಯ ನಿರ್ಧಾರ ಇವತ್ತು ಬೆಳಗಿನ ಉಪಹಾರ ಕೂಟದಲ್ಲಿ ಕೇಳ್ತಾ ಇದ್ದಂತೆಯೇ ಅವರು ಕಣ್ಣೀರು ಹಾಕಿದ್ದಾರೆ. ನಂತರ ಹೊರಗಡೆ ಬಂದಂಥವರು ಕೂಡ ಮಾಧ್ಯಮದವರು ಪ್ರಶ್ನಿಸೋದಕ್ಕೆ ಬೇಕಾಗಿ ಅವರ ಕಾರನ್ನು ತಡೆದು ನಿಲ್ಲಿಸಿದಾಗ ಆಗಲೂ ಕೂಡ ಅವರು ಕಣ್ಣೀರು ಹಾಕ್ತಾನೆ ಇದ್ರು. ಯಾವುದೇ ಮಾತುಗಳು ಅವರ ಬಾಯಿಂದ ಹೊರಬಂದಿಲ್ಲ, ಕಣ್ಣೀರು ಹಾಕ್ತಾ ಹೋದರೆ. ಆದ ನಂತರ ಸಚಿವರಾದಂಥ ಹಿರಿಯ ಸಚಿವರುಗಳು ಮಾತನಾಡಿದರು. ಯಾಕಂದರೆ ಅವರು ರಾಜಕೀಯದ ಅನುಭವದಲ್ಲಿ ಇಂಥ ಅನೇಕ ಸಂದರ್ಭಗಳಿಗೆ ಸಾಕ್ಷಿಯಾದಂಥವರು ಆ ಹಿರಿಯ ಸಚಿವರುಗಳು. ರಾಮಲಿಂಗಾರೆಡ್ಡಿ ಅವರು ಹಾಗೂ HK ಪಾಟೀಲ್ರು ಮಾತನಾಡಿದರೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಬಗ್ಗೆ ಅವರು ಬೆಳಗ್ಗೆನೇ ಹೇಳಿದಂಥದ್ದು ಏನು ಅನ್ನೋದನ್ನು ತೋರಿಸಿ. ಸಿದ್ದರಾಮಯ್ಯ said we will make DK Shivakumar new CM. DK Shivakumar ಮುಂದಿನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಎಲ್ಲ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಿದ್ರು. ಅವರ ಹೀಗೆ DK ಈಗ ಬಾಸ್ ಅನ್ನುವಂಥದ್ದು ಸ್ಪಷ್ಟ. ಯಾಕಂದ್ರೆ HK ಪಾಟೀಲ್ರು ಒಂದು ಮಾತನ್ನು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅಂತೇಳಿ. ಹಾಗಾಗಿ ಅದರ ಅಧಿಕೃತವಾದಂತಹ ಘೋಷಣೆಯೂ ಕೂಡ ಅವ್ರ ಕಡೆಯಿಂದ ಆಗಿದೆ. DK ಈಗ ಬಾಸ್ ಆಗ್ತಾ ಇದ್ದಾರೆ. DK ಮನೆಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆದಿದ್ದಾವೆ. ಪೊಲೀಸ್ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಯಾಕಂದರೆ ಮುಖ್ಯಮಂತ್ರಿ ಮನೆಯಾಗಿ ಈಗ ಪರಿವರ್ತನೆಗೊಳ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಹಿರಿಯರು, ಆಪ್ತರು, ಬೆಂಬಲಿಗರು ಶಿವಕುಮಾರ್ ಅವರಿಗೆ ಅಭಿನಂದನೆಯ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶಿವಕುಮಾರ್ ಅವರು ಕೂಡ ಬಹಳ ದಿವಸಗಳಿಂದ ಕಾದು ಕುಳಿತಿರುವಂತಹ ಚೇರಿದು ಮುಖ್ಯಮಂತ್ರಿ ಗದ್ದುಗೆ ಅನ್ನುವಂಥದ್ದು. ನೂತನ ಮುಖ್ಯಮಂತ್ರಿಗೆ ಶುಭಾಶಯ ಕೋರುವಂತಹ ಬ್ಯಾನರ್ಗಳು ಮತ್ತು ಫ್ಲೆಕ್ಸ್ಗಳನ್ನು ಶಿವಕುಮಾರ್ ಅವರ ಮನೆಯ ಸುತ್ತಮುತ್ತ ಕೂಡ ಹಾಕಿಕೊಳ್ಳಲಾಗಿದೆ. ಆ ಮೂಲಕ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಶಿವಕುಮಾರ್ ಅವರು ತೆರಳುತ್ತಾರೆ. ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠ ಶಿವಕುಮಾರ್ ಅವರು ಅತ್ಯಂತ ಶ್ರದ್ಧೆಯಿಂದ ನಂಬಿಕೊಂಡು ಬಂದಿರುವಂತಹ ಮಠ. ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದು ಪ್ರಮಾಣ ವಚನದ ಮುಹೂರ್ತದ ಬಗ್ಗೆಯೂ ಕೂಡ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ಅವರ ಇಷ್ಟ ದೈವ, ಅವರ ಆರಾಧ್ಯ ದೈವ. ಹಾಗಾಗಿ ಅಜ್ಜಯ್ಯನ ಮಠಕ್ಕೆ ಅವರು ಹೋಗ್ತಾ ಇದ್ದಾರೆ. ಅಜ್ಜಯ್ಯ ಸೂಚಿಸಿದ ದಿನದಂದೇನೆ ಪ್ರಮಾಣ ವಚನವನ್ನು ಶಿವಕುಮಾರ್ ಅವರು ಸ್ವೀಕಾರ ಮಾಡಲಿದ್ದಾರೆ. ಅಜ್ಜಯ್ಯನ ಸೂಚನೆ ಬಳಿಕ ಗವರ್ನರ್ ಭೇಟಿಗೆ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಬಹುತೇಕ ನಾಳೆ CLP ನಡೀಬಹುದು. ಅಧಿಕ ಮಾಸದೊಳಗೇನೆ ಪ್ರಮಾಣ ವಚನಕ್ಕೆ ತಯಾರಿ ಆಗಿದೆ. ಯಾಕಂದರೆ ಮುಖ್ಯಮಂತ್ರಿ ಚೇರನ್ನು ಜಾಸ್ತಿ ದಿವಸ ಖಾಲಿ ಇಡೋದಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿಯವರ ರಾಜೀನಾಮೆ ಅಂತ ಹೇಳಿದ ತಕ್ಷಣವೇ ಹೊಸ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆ ನಡೀಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ಆದಷ್ಟು ಬೇಗನೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗುತ್ತೆ. 10ಕ್ಕೂ ಹೆಚ್ಚು ಆಪ್ತ ಜ್ಯೋತಿಷಿಗಳ ಜೊತೆಗೂ ಕೂಡ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅದು ಅವರ ನಂಬಿಕೆ. ಯಾಕಂದರೆ ಶಿವಕುಮಾರ್ ಅವರಿಗೆ ಅಪಾರವಾದಂತಹ ದೈವ ಭಕ್ತಿಯೂ ಕೂಡ ಇರುವಂಥದ್ದು. ಹಾಗಾಗಿ ಅವರು ಗಳಿಗೆ, ಶುಭ ಕಾಲ, ಶುಭಗಳಿಗೆ, ಶುಭ ಮುಹೂರ್ತ ಇವುಗಳ ಬಗ್ಗೆ ಬಹಳ ವಿಶ್ವಾಸವನ್ನು ಇಟ್ಕೊಂಡಂಥವರು ಶಿವಕುಮಾರ್ ಅವರು. ಆ ನಂಬಿಕೆಯನ್ನು ಇಲ್ಲೂ ಕೂಡ ಪಾಲನೆ ಮಾಡೇ ಮಾಡ್ತಾರೆ. ಮುಂದಿನ ವಾರ DK ಶಿವಕುಮಾರ್ ಅವರು ಪ್ರಮಾಣ ವಚನದ ಸಾಧ್ಯತೆ ಇದೆ. ಬಹುತೇಕ ಸೋಮವಾರದಂದು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ಬೋದು. ಬಹುತೇಕ ಶನಿವಾರನೇ ಮಾಡ್ಬೋದು ಅಂತಿತ್ತು, ಆದರೆ ಶನಿವಾರದ ಬದಲಿಗೆ ಅದೇ 1-2 ದಿವಸ ಮುಂದಕ್ಕೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದು ಇನ್ನೂ ಕನ್ಫರ್ಮ್ ಆಗಬೇಕು. ಯಾಕಂದರೆ CLP ಇನ್ನೂ ಕರಿಬೇಕಷ್ಟೇ. CLP ಕರೆದ ನಂತರ ಇವೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಅದರ ಹೊಸ್ತಿಲಲ್ಲಿ ಬಂದು ನಿಂತಿದ್ದಾರೆ. ಒಂದು ಕಠಿಣ ಶ್ರಮ ಶಿವಕುಮಾರ್ ಅವ್ರದ್ದು ಇದ್ದೇ ಇತ್ತು. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಮಾತ್ರ ಅಲ್ಲ, ಕೇವಲ KPCC ಅಧ್ಯಕ್ಷರಾಗಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳ ಆಗಿ ಅವರು ಬಹಳಷ್ಟು ಶ್ರಮವನ್ನು, ಬಹಳಷ್ಟು ಸವಾಲುಗಳನ್ನು ಎದುರಿಸ್ಕೊಂಡು ಬಂದಂಥವರು. ಇನ್ನು ನೊಣವಿನಕೆರೆಯ ಸ್ವಾಮೀಜಿಯವರು ಯಾವ ರೀತಿಯಾಗಿ ಶಿವಕುಮಾರ್ ಅವರ ಮುಂದಿನ ಹಾದಿಯ ಬಗ್ಗೆ ಅಥವಾ ಅವರೇನು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗುವಂತಹ ಸಂದರ್ಭ ಈಗ ಬಂದೊದಗಿದೆಯಲ್ಲ, ಅದರ ಬಗ್ಗೆ ಮಾತನಾಡಿದ್ದಾರೆ. ಸಮಯದ ಅವಕಾಶ ಕಾದು
ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗೆ ಇರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ. ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ್ಯ ಭಾಳ ಸೌಹಾರ್ದತೆಯಿಂದ ರೈತರನ್ನು, ರಾಜಕೀಯ ಮುತ್ಸದ್ದಿಗಳನ್ನು, ವ್ಯಾವಹಾರಿಕವಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾ ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ಹೀಗೆ ಅವರು ಕೂಡ ಅದೇ ರೀತಿಯಂಥ ಆಶೀರ್ವಾದವನ್ನು ಮಾಡಿದರೆ. ಇನ್ನು ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿರುವಂತಹ ಕಾಂಗ್ರೆಸ್ ಶಾಸಕರುಗಳು, ಹಿರಿಯ ಶಾಸಕರುಗಳು, ಆಪ್ತ ಶಾಸಕರುಗಳು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾನು ಬಂದಿದ್ದೆ. ಮೋಸ್ಟ್ಲಿ CM, ಡೆಪ್ಯೂಟಿ CM ಡೆಲ್ಲಿ ಹೋಗ್ಬೋದು. ಅದಾದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನದೆ, ನಾಯಕತ್ವ ಏನು ಆರಿಸ್ಬೇಕು, ಅದು ನಡೀತದೆ. CLP ಸಭೆ ಬಗ್ಗೆ ಏನಾದರೂ ನಿರ್ಧಾರ ಆಗಿದೆಯಾ ಸರ್? CLP ಬಗ್ಗೆ ಯಾವುದೂ ನಿರ್ಧಾರ ಆಗಿಲ್ಲ. ನನ್ನ ಮುಂದೆ ಮಾತಾಡಿದ್ದಾರೆ. ಎಲ್ರಿಗೂ ಆಸೆ ಇರ್ತದೆ. ಸೊ ನನ್ನ ಆಸೆ ಅಭಿಲಾಷೆ ನಂದೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು, ಮುಖಂಡರುಗಳದ್ದು, ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ಲರೂ ಕೂಡ ಕೇಳಿದ್ದಾರೆ. ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ. ಈ ಕ್ಷೇತ್ರಕ್ಕೆ ಬಂದು ಹೋದವ್ರಿಗೆ ಒಳ್ಳೆಯದಾಗಿದೆ. ಅದಕ್ಕೆ ರಾಷ್ಟ್ರದಿಂದ, ರಾಜ್ಯದಿಂದ ಬರ್ತಕ್ಕಂಥವ್ರು ಇಲ್ಲಿ ಬಂದು ಆಶೀರ್ವಾದ ಪಡೆದು ಉನ್ನತ ಹುದ್ದೆಗೆ ಹೋಗಿದ್ದಾರೆ. ಅದರ ಒಂದು ನಂಬಿಕೆ ಮೇಲೆ ಇಲ್ಲಿ ಬರ್ತಾರೆ. ನಂಬಿಕೆನೇ ದೇವರು. ನಂಬಿದ್ರೆ ಯಾರು ನಂಬ್ತಾರೋ ಅವ್ರಿಗೆ ಒಳ್ಳೇದಾಗ್ತದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಅದು ಅವ್ರಿಗೆ ಯಾವತ್ತೂ ಇದೆ. ಹೀಗೆ ನೊಣವಿನಕೆರೆ ತಿಪ್ಪೂರು ಕ್ಷೇತ್ರದ ಶಾಸಕರು ಹೇಳ್ತಾ ಇರೋದು. ನೊಣವಿನಕೆರೆಗೆ ಬಂದು ಇಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಅವರಿಗೆ ದೊಡ್ಡ ಸ್ಥಾನಮಾನಗಳು ಸಿಗ್ತವೆ ಅಂತೇಳಿ. ಇನ್ನು CLPಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇದ್ದೇ ಇರುವಂಥದ್ದು. ಯಾಕೆಂದರೆ ಹೊಸ ಮುಖ್ಯಮಂತ್ರಿ ಆಯ್ಕೆಗೆ ನಡೆಯಬೇಕಿದೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೀಬೇಕಾಗಿದೆ. CLP ಸಭೆ ಕರೆಯುವ ಬಗ್ಗೆ ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದ್ದಾವೆ. CLPಯ ಬಗ್ಗೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಹೈಕಮಾಂಡ್ನಿಂದಲೂ ಕೂಡ ಯಾವುದೇ ಸೂಚನೆಗಳು ಇದುವರೆಗೆ ಬಂದಿಲ್ಲ. ಯಾವಾಗ CLPಯನ್ನು ಕರಿಬೇಕು ಅನ್ನೋದು ಇದು ಕೂಡ ನಿಗದಿಯಾಗಿಲ್ಲ. CLPಯಲ್ಲೇ ಆಯ್ಕೆ ಆಗಲಿ ಅಂಥೇಳಿ CM ಆಪ್ತರು ಪಟ್ಟು ಹಿಡಿದಿದ್ರು. ಇವತ್ತು ಬೆಳಗ್ಗೆ ಅವ್ರ ಜೊತೆಗೆ ಮಾತಾಡುವಾಗ ನಿನ್ನೆಯೂ ಕೂಡ ಹೇಳಿದಂಥದ್ದನ್ನೇ, CM ಆಯ್ಕೆ ಅನ್ನುವಂಥದ್ದು CLPಯಲ್ಲಿ ಆಗಲಿ, ನೀವು ಸುಮ್ಮನೆ ಹೈಕಮಾಂಡ್ ಅವರು ಹೇಳಿದಂಥವ್ರು ಮುಖ್ಯಮಂತ್ರಿ ಅನ್ನೋಂಥದ್ದು ಬೇಡ, CLPಯಲ್ಲಿ ಆಗಲಿ ಅನ್ನುವಂಥ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿತ್ತು. CLP ಕರೆದರೆ ಭಾರಿ ಹೈಡ್ರಾಮಾ ನಡೆಯುವಂತಹ ಆತಂಕವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇರಬಹುದು. ಯಾಕೆಂದರೆ ಶಾಸಕರು ಇಲ್ಲ ನಾವು ಇಲ್ಲಿ ಆಯ್ಕೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾತನಾಡುವ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ಆ ಸಾಧ್ಯತೆಗಳ ಬಗ್ಗೆ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಅಂತಹ ಆತಂಕಗಳು ಇವೆಲ್ಲವೂ ಕೂಡ ಈಗ ಬಹುತೇಕ ಕೂಲ್ ಆಗಿದೆ. ನಿನ್ನೆ ಮತ್ತು ಇವತ್ತು ಮಧ್ಯಾಹ್ನದವರೆಗಿದ್ದಂತಹ ವಾತಾವರಣ ಮಧ್ಯಾಹ್ನದ ನಂತರದ ವಾತಾವರಣಕ್ಕೆ ಬಂದಾಗ ಅದು ಕೂಲ್ ಆಗ್ತಾ ಬಂದಿದೆ. ಸಿದ್ದರಾಮಯ್ಯನವರ ಪರವಾಗಿ ಶಾಸಕರು ಧ್ವನಿ ಎತ್ತುವಂತಹ ಸಾಧ್ಯತೆಯೂ ಕೂಡ ಇತ್ತು. ಇದು ಬೆಳಗಿನ ಅವಧಿಯವರೆಗೂ ಕೂಡ ಈ ರೀತಿಯಾದಂತಹ ಒಂದು ಅಭಿಪ್ರಾಯಗಳು ಓಡಾಡ್ತಾ ಇದ್ವು. ಆದರೆ ಈಗ ಸಿದ್ದರಾಮಯ್ಯನವರು ಎಲ್ಲ ರೀತಿಯಾದಂತಹ ಟೆನ್ಷನ್ಗಳನ್ನು ಕ್ಲಿಯರ್ ಮಾಡಿಟ್ಟಿದ್ದಾರೆ. ಮತ್ತು ತಾನು ಸ್ವಯಂ ಪ್ರೇರಿತ ಅಂತ ಅವ್ರಿಗೆ ಹೇಳಿದ ಮೇಲೆ ಮತ್ತೆ ಅವರನ್ನು ಒತ್ತಾಯ ಮಾಡಿ ಇಲ್ಲ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ನೀವು ಬೇರೆಯವ್ರಿಗಾದರೂ ಸಲಹೆ ಕೊಡಬೇಕು, ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು, ಈ ರೀತಿಯಾದಂಥ ಅಭಿಪ್ರಾಯಗಳಿಗೆ ಅಲ್ಲಿ ಅವಕಾಶಗಳು ಸಿಗುವಂಥದ್ದು ಕಡಿಮೆ ಇದೆ. CLP ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಅಂತಿಮವಾಗಿ CLPಯನ್ನು ಕರೀಲೇಬೇಕು. ಅದು ಔಪಚಾರಿಕವಾಗಲಿ ಅನೌಪಚಾರಿಕವಾಗಲಿ ಒಂದು CLP ಸಭೆಯನ್ನು ಮಾಡಲೇಬೇಕಾಗುತ್ತೆ ಕಾಂಗ್ರೆಸ್ನವರು. ಆ CLP ಸಭೆಯಲ್ಲಿನೇ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಆ ಆಯ್ಕೆ ಶಿವಕುಮಾರ್ ಅವರೇ ಆಗಿರ್ತಾರೆ. DK ಶಿವಕುಮಾರ್ ಅವರೇನೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ CLPಯಲ್ಲಿ. ಯಾಕಂದರೆ ಅಲ್ಲಿ ಬಹುತೇಕ ಸಿದ್ದರಾಮಯ್ಯನವರೇ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಬಹುದು. ಆ ಮೂಲಕ ಶಿವಕುಮಾರ್ ಅವರ ಆಯ್ಕೆ ಪ್ರಕ್ರಿಯೆ ನಡೀಬಹುದು. ಇನ್ನು ಕಾಂಗ್ರೆಸ್ ನಾಯಕರುಗಳು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. CLP ಕರೀತಕ್ಕಂತ ಅವರು ಹೇಳಿಕೆ ಕೊಟ್ಟಿಲ್ಲ. CLP ಕರಿ ಅಂದ್ರೆ ಕರಿತೀನಿ ಮೀಟಿಂಗ್. ಇನ್ನೂ ಏನು ಡೈರೆಕ್ಷನ್ ಬಂದಿಲ್ಲ. ಇವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದರ ನಂತರ CLP ಕರಿಬೇಕು. CLP ಅಲ್ಲದೆ ಒಂದು ಫಾರ್ಮ್ಯಾಲಿಟಿ ಇದ್ರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ. ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ಆಗ್ತದೆ. ದೆಹಲಿಗೆ ಹೋಗ್ತಾರೆ ಸರ್, ಇಬ್ರು ದೆಹಲಿಗೆ ಹೋಗೋ ಚಾನ್ಸಸ್ ಇದೆಯಾ ಸರ್? ಚಾನ್ಸಸ್ ಇರ್ಬೋದು.
ಇದೆಲ್ಲವೂ ಕೂಡ ನಡೀತಾ ಇದೆ. ಯಾಕಂದರೆ ಅವೆಲ್ಲ ಪ್ರಕ್ರಿಯೆ ಏನಂದರೆ ಔಪಚಾರಿಕವಾಗಿರುವಂಥ ಪ್ರಕ್ರಿಯೆಗಳು. ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು, ಅದರಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಒಬ್ಬರು ಸೂಚಿಸಬೇಕು, ಮತ್ತು ಒಂದಿಷ್ಟು ಜನ ಅದನ್ನು ಅನುಮೋದಿಸಬೇಕು. ಬೇರೆ ಬೇರೆಯವ್ರ ಹೆಸರುಗಳನ್ನು ಸೂಚಿಸ್ಬೋದು. ಯಾಕಂದರೆ ಒಬ್ಬರ ಹೆಸರನ್ನೇ 4-5 ಜನ ಬೇಕಿದ್ರೆ ಸೂಚಿಸ್ಬೋದು, ಅನುಮೋದಿಸ್ಬೋದು. ಈ ರೀತಿಯಂಥ ಪ್ರಕ್ರಿಯೆಗಳು ನಡೀತವೆ ಶಾಸಕಾಂಗ ಪಕ್ಷದ ಸಭೆಯ ಒಳಗಡೆ ನಡೆಯುವಂಥದ್ದು. ಆ ಪ್ರಕ್ರಿಯೆಗೆ ಬಹುತೇಕ ನಾಳೆ ಚಾಲನೆ ಸಿಗ್ಬೋದು, ನಾಳೆ ಅಥವಾ ನಾಡಿದ್ದು ಚಾಲನೆ ಸಿಗ್ಬೋದು. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಮುಂಚಿತವಾಗಿ, ಯಾಕಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನುವಂಥದ್ದು ಅವರ ಅಭಿಮಾನಿಗಳಿಗೆ ಅಷ್ಟು ಸುಲಭದ ವಿಚಾರ ಆಗಿರಲಿಲ್ಲ. ಅವರಲ್ಲಿ ಅಭಿಮಾನಿಗಳು ಈ ರೀತಿಯಾಗಿ ಕಣ್ಣೀರು ಹಾಕುವಂಥದ್ದು ಒಂದು ಕಡೆ ಆಗಿದೆ. ಅವರ ಹುಟ್ಟೂರಿನಲ್ಲಿ ಸಿದ್ದರಾಮಯ್ಯ ಹುಂಡಿಯಲ್ಲಿ ಇನ್ನೊಬ್ಬರು ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ಕೊಂಡು ಕ್ಯಾಮ್ರಾದ ಮುಂದೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಯತ್ನದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇನ್ನು ಮಾನವ ಸರಪಳಿಯನ್ನು ನಡೆಸಿ ಕುರುಬ ಸಂಘದವರು ಕಲಬುರಗಿಯಲ್ಲಿ ಇವತ್ತು ಹೋರಾಟವನ್ನು ನಡೆಸಿದ್ದಾರೆ. ತಮ್ಮ ನೆಚ್ಚಿನ ನಾಯಕ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತಹ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡಿದರು. ಹೀಗೆ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮೇಲಿನ ಅಭಿಮಾನ, ಅವರ ಮೇಲಿನ ಪ್ರೀತಿ, ಅವರ ಮೇಲಿರುವಂತಹ ವಿಶ್ವಾಸ, ಅವರ ನಾಯಕತ್ವ ಇವುಗಳು ಸಹಜವಾಗಿಯೇ ಕೇವಲ ಒಂದು ಸಮುದಾಯಕ್ಕೆ ಅಂತ ಹೇಳಿ ಅಲ್ಲ, ರಾಜ್ಯದಲ್ಲಿ ಅವರದೇ ಆದಂಥ ಒಂದು ಅಭಿಮಾನಿ ಬಳಗವನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ. ಆ ಸ್ವರೂಪದಲ್ಲಿ ಇವತ್ತು ಹೋರಾಟಗಳು ಕೂಡ ನಡೆದಿದ್ದಾವೆ. ಎಲ್ಲ ಹೋರಾಟಗಳು ಒಂದು ಭಾಗ. ಆದರೆ ಸಿದ್ದರಾಮಯ್ಯನವರು ಅಂತಿಮವಂತ ತೀರ್ಮಾನಕ್ಕೆ ಬಂದಿದ್ದಾರೆ, ನಾನು ರಾಜೀನಾಮೆಯನ್ನು ಕೊಡ್ತಿದ್ದೇಳಿ. ಅದರ ಪ್ರಕಾರವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಸಾಂವಿಧಾನಿಕ ಪ್ರಕ್ರಿಯೆ ಬಾಕಿ ಉಳಿದಿದೆ. ಅವರ ರಾಜೀನಾಮೆಯ ಅಂಗೀಕಾರದ ಪ್ರಕ್ರಿಯೆ ಬಾಕಿ ಉಳಿದಿದೆ. ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ನಾಯಕರುಗಳಿಗೆ ಧನ್ಯವಾದ ಹೇಳಿ ಸಿದ್ದರಾಮಯ್ಯನವರು ಬರಬಹುದು. ಮುಂದಿನ ಆಯ್ಕೆ ಪ್ರಕ್ರಿಯೆಗಳು ನಂತರ ನಡೀಬಹುದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.